ಗೃಹಲಕ್ಷ್ಮಿ ದುಡ್ಡಲ್ಲಿ ಬೋರ್ವೆಲ್ ಕೊರೆಸಿದ ಅತ್ತೆ ಸೊಸೆ ಪ್ರತಿ ತಿಂಗಳು ಕೂಡ ಹಣವನ್ನ ಸ್ವಲ್ಪ ಕೂಡಿಟ್ಟು ಈ ಯೋಜನೆಯ ಹಣವನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಗೃಹಲಕ್ಷ್ಮಿ ದುಡ್ಡಲ್ಲಿ ಬೋರ್ವೆಲ್ ಕೊರೆಸಿದ್ದಾರೆ ಅತ್ತೆ ಸೊಸೆ ಇಬ್ಬರು ಕೂಡ ಸೇರ್ಕೊಂಡು. ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಬಳಕೆಯನ್ನ ಮಾಡಿಕೊಂಡಿದ್ದಾರೆ. ಅದು ಕೂಡ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದ ಮಾಲಾಧಾರ ಓಣಿ ನಿವಾಸಿಗಳಿವರು. ಬೋರ್ವೆಲ್ ಕೊರೆಸಿದ ಅತ್ತೆ ಮಾಬುಬಿ, ಸೊಸೆ ರೋಷನ್ ಬೇಗಂ. ಬೋರ್ವೆಲ್ ಕೊರೆಸಲು ಒಟ್ಟಾರೆ 60,000 ಹಣ ಖರ್ಚಾಯಿತು. ಬೋರ್ವೆಲ್ ಕೊರೆಸಲು ಗೃಹಲಕ್ಷ್ಮಿಯ 44,000 ಕೂಡಿಟ್ಟಿದ್ರು. ಈ ಹಿಂದೆ 2 ಬಾರಿ ಬೋರ್ ಕೊರೆಸಿದ್ರು, ನೀರು ಬಂದಿರಲಿಲ್ಲ. ಇದೀಗ 1.5 ಇಂಚು ನೀರು ಬಂತು. ಅತ್ತೆ ಸೊಸೆ ಫುಲ್ ಖುಷಿಯಾಗಿದ್ದಾರೆ. 3 ಎಕರೆ ಜಮೀನಿನಲ್ಲಿ ನೀರಾವರಿ ಕೃಷಿಗೆ ಕುಟುಂಬ ಮುಂದಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಗದಗದ ಅತ್ತೆ ಸೊಸೆ ಇಬ್ಬರು ಕೂಡ. ಗೃಹಲಕ್ಷ್ಮಿ ದುಡ್ಡಲ್ಲಿ ಬೋರ್ವೆಲ್ ಕೊರೆಸಿದ್ದಾರೆ ಅತ್ತೆ ಸೊಸೆ. ನೀವು ಗಮನಿಸ್ತಾ ಇರಬಹುದು, ಪ್ರತಿ ತಿಂಗಳು ಕೂಡ ಈ ಹಣವನ್ನ ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಹಣ ಬರುತ್ತೆ, ಈ ಹಣವನ್ನ ಅತ್ತೆ ಸೊಸೆ ಇಬ್ಬರು ಕೂಡ ಕೂಡಿಟ್ಟಿದ್ದಾರೆ. ಅದು ಕೂಡ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಕುಟುಂಬದ ಏಳಿಗೆಗಾಗಿ ಈ ಹಣವನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಅತ್ತಿ ಸೊಸಿದು ಬೋರ್ ಹಾಕ್ಸಿವ್ರಿ, 10,000 ರೂಪಾಯಿ ಬೋರ್ ಹಾಕ್ಸಿವ್ರಿ. 10,000 ರೂಪಾಯಿ ಮಗ ಹಾಕ್ಯಾರ್ರಿ. ನಾವು 44,000 ರೂಪಾಯಿ ನಮ್ದು ಅತ್ತಿ ಸೊಸಿದು ಬೋರ್ ಹಾಕ್ಸಿವ್ರಿ. 10,000 ರೂಪಾಯಿ ಮಗ ಹಾಕ್ಯಾರ್ರಿ. ನಾವು 44,000 ರೂಪಾಯಿ ನಮ್ದು ಅತ್ತಿ ಸೊಸಿದು ಬೋರ್ ಹಾಕ್ಸಿವ್ರಿ. 10,000 Thank you.